ನ್ಯೂಸ್ 18 ಕಂಟೆಂಟ್ಗೆ ಸ್ವಾಗತ. ನಾನು ಸಂಜಯ್, ದಾವಣಗೆರೆ ಜಿಲ್ಲಾ ವರದಿಗಳ. ಏನು ದಾವಣಗೆರೆಯ ದಾವಣಗೆರೆ ತಾಲೂಕಿನ ಹರಿಹರದಲ್ಲಿ ಬೆಸ್ಕಾಂ ಕಚೇರಿಯಲ್ಲಿ 3,80,00,000ಕ್ಕೂ ಅಧಿಕ ಅವ್ಯವಹಾರ ಕಂಡುಬರುವುದು ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹರಿಹರ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿದೆ. ಏನು ಸ್ಟೋರ್ ಕೀಪರ್ ಆದಂತಹ ಹರಿಹರದ ಬೆಸ್ಕಾಂ ಕಚೇರಿಯ ಅರುಣ್ ಕುಮಾರ್ ಅವರ ಮೇಲೆ ಈ ಒಂದು ಹಗರಣದ ಗಂಭೀರ ಆರೋಪ ಕೇಳಿಬಂದಿದೆ. ಅದಲ್ಲದೆ ಕೂಡ ಸಾಕಷ್ಟು ಅಲ್ಲಿ 42 ವಸ್ತುಗಳ ಮೇಲೆ ಒಂದು ಕಾಣೆಯಾಗಿದೆ. 42 ವಿವಿಧ ವಸ್ತುಗಳು ಅವೆಲ್ಲವೂ ಕೂಡ ನಾಪತ್ತೆಯಾಗಿದೆ. TC ಇರ್ಬೋದು, ಆಯಿಲ್ ಇರ್ಬೋದು, ಏನು ಅಲ್ಯೂಮಿನಿಯಂ ವೈರ್ ಇರ್ಬೋದು, ಇನ್ನಿತರೆ ಅದಕ್ಕೆ ಬೇಕಾದಂಥ ಉಪಕರಣಗಳಲ್ಲಿ ಸಾಕಷ್ಟು ಉಪಕರಣಗಳು ಈಗ ನಾಪತ್ತೆ ಆಗಿರೋದ್ರ ಬಗ್ಗೆ ದೂರು ದಾಖಲಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಏನು ಬೆಸ್ಕಾಂ ಕಚೇರಿಗೆ ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾಗಿ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಅಲ್ಲಿ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ್ಯಾವ ವಸ್ತುಗಳು ಎಷ್ಟೆಷ್ಟು ಇತ್ತು ಅನ್ನೋದ್ರ ಬಗ್ಗೆ ಅಂಕಿ ಸಂಖ್ಯೆಯ ಲೆಕ್ಕಗಳನ್ನು ತಗೊಳ್ತಿದ್ದಾರೆ. ಅದಲ್ಲದೆ ಕೂಡ ಏನು ಅಲ್ಲಿ ಒಂದು 89,200 ಲೀಟ್ರಿಗೂ ಅಧಿಕ ಈಗೇನು ಟ್ರಾನ್ಸ್ಫಾರ್ಮ್ಗೆ ಹಾಕ್ತಕ್ಕಂತಹ ಆಯಿಲ್ ಕೂಡ ನಾಪತ್ತೆ ಆಗಿದೆ. ಅದಲ್ಲೇ ಕೂಡ 107 ಅಂದರೆ 79 ಲಕ್ಷಕ್ಕೂ ಅಧಿಕದ ಒಂದು 107 ಟ್ರಾನ್ಸ್ಫಾರ್ಮ್ಗಳು ಕೂಡ ಕಾಣೆಯಾಗಿರ್ಬೋದು. ಅದಲ್ಲದೆ ಕೂಡ ಅಲ್ಯೂಮಿನಿಯಂ ಕೇಬಲ್ ಕೂಡ ಕಾಣೆಯಾಗಿದೆ. ಹೀಗಾಗಿ ಸಾಕಷ್ಟು ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಏನು ಗೇಮರ್ ಅವ್ರ ಮೇಲೆ ಗಂಭೀರ ಒಂದು ಆರೋಪ ಕೇಳಿ ಬಂದಿದೆ. ಈಗ ತನಿಖೆಗೆ ಆರಂಭ ಆಗಿದ ಕೂಡಲೇ ಏನು ಅಲ್ಲಿದ್ದಂತಹ ಅರುಣ್ ಕುಮಾರ್ ಅವರು ಕಚೇರಿಗೆ ಬರದೆ ನಾಪತ್ತೆ ಆಗಿರುವಂಥದ್ದು. ಅದಲ್ಲದೆ ಕೂಡ ಏನು ಈ ಒಂದು ಅರುಣ್ ಕುಮಾರ್ ಮೇಲೆ ಅಲ್ಲೇ ಏನು ಹೊಸದಾಗಿ ನೇಮಕಗೊಂಡಂತಹ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂತಹ ರವಿಕಿರಣ್ ಅವರು ಏನು ಅರುಣ್ ಕುಮಾರ್ ಅವ್ರ ಮೇಲೆ ಅನುಮಾನಗೊಂಡು, ಯಾಕೆಂದರೆ ಸ್ಟೋರ್ ಕೀಪರ್ ಅವರೇ ಆಗಿರೋದ್ರಿಂದ ಅವ್ರ ಮೇಲೆ ಅನುಮಾನಗೊಂಡು ಒಂದು ದೂರನ್ನು ದಾಖಲು ಮಾಡ್ತಾರೆ. ದೂರನ್ನು ದಾಖಲು ಮಾಡಿದ ಬಳಿಕ ಏನು ಈಗ ಎನ್ಕ್ವೈರಿ ಆರಂಭವಾದದಿಂದ ಕೂಡ ಏನು ಅರುಣ್ ಕುಮಾರ್ ಏನು ಸ್ಟೋರ್ ಕೀಪರ್ ಅರುಣ್ ಕುಮಾರ್ ಇದ್ದರು, ಅವರು ಈಗ ಸದ್ಯ ಕಚೇರಿಗೆ ಬಂದಿಲ್ಲ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಏನು ಕೇವಲ ಸಣ್ಣ ಮೊತ್ತದ ಅಮೌಂಟಿಂದ ಏನು ಕಾಣೆಯಾಗಿಲ್ಲ ವಸ್ತುಗಳು, ಇಲ್ಲಿ ದೊಡ್ಡ ಮೊತ್ತದ ಅಮೌಂಟಿನ ವಸ್ತುಗಳೇ ಏನು ಟ್ರಾನ್ಸ್ಫಾರ್ಮ್ ಇರ್ಬೋದು, TCಗಳಿರ್ಬೋದು, ಆಯಿಲ್ ಇರ್ಬೋದು, ಇವೆಲ್ಲವೂ ಕೂಡ ನಾಪತ್ತೆ ಆಗಿದೆ. ಸುಮಾರು 3 ಕೋಟಿಗೂ ಅಧಿಕ ವಸ್ತುಗಳು ಇಲ್ಲಿ ನಾಪತ್ತೆ ಆಗಿದೆ. ಅಂದರೆ ಇನ್ನು ಮಿಕ್ಕಿದಂತೆ ಇನ್ನೂ ಏನೇನೆಲ್ಲ ಹೋಗಿರ್ಬೋದು ಅನ್ನೋದು ಆಶ್ಚರ್ಯವಾಗಿ ಕಾಡ್ತಾ ಇದೆ. ಅದಲ್ಲದೆ ಕೂಡ ಏನು ಈಗ ಅಧಿಕಾರಿಗಳು ಈಗ ಕ್ರಮವನ್ನು ಕೈಗೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಏನು ಸಂಪೂರ್ಣವಾಗಿ ತನಿಖೆಯಾಗಿ ಏನು ಯಾವ್ಯಾವ ವಸ್ತುಗಳು ಹೋಗಿದೆ, ಇನ್ನು ಎಷ್ಟು ಮೊತ್ತದ ವಸ್ತುಗಳು ಕಾಣೆಯಾಗಿದೆ ಇಲ್ಲಿಂದ ಅನ್ನೋದು ಕಂಡುಬರಬೇಕಿದೆ. ಯಾಕಂದರೆ ಈಗಾಗಲೇ ಅಧಿಕಾರಿಗಳು ಸಹ ಹೇಳಿರುವಂತೆ ಏನು ನಮಗೆ ಅನುಮಾನ ಕೇವಲ ಆಯಿಲ್ ಕಡಿಮೆ ಬಂದಿದ್ದರಿಂದ ಆಯಿಲ್ ಮೇಲೆ ಅನುಮಾನಗೊಂಡು ನಾವೇ ಸ್ವತಃ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಏನು ಎಲ್ಲ ವಸ್ತುಗಳನ್ನು ಕೂಡ ಪರಿಶೀಲನೆ ನಡೆಸಿದಾಗ ಕೂಡ ಎಲ್ಲ ವಸ್ತುಗಳಲ್ಲಿ ಕೂಡ ಏನು ಅಂಕಿ ಸಂಖ್ಯೆಗಳು ವೇರಿಯೇಷನ್ ಆಗಿತ್ತು. ನಮ್ಮ ದಾಖಲೆಗೆ ಅದಕ್ಕೂ ಕೂಡ ಮ್ಯಾಚ್ ಆಗ್ತಾ ಇರಲಿಲ್ಲ. ಹಾಗಾಗಿ ಅನುಮಾನಗೊಂಡು ನಾವು ದೂರನ್ನು ದಾಖಲಿಸುವ ಸಂದರ್ಭದಲ್ಲಿ ಒಂದೊಂದೇ ಆಗಿ ಬೆಳಕಿಗೆ ಬರ್ತಾ ಇದೆ. ಏನು ಒಂದು ಎಲ್ಲ ಸಾಮಾನುಗಳು ಕಣ್ಮರೆ ಆಗಿರುವಂಥದ್ದು ಅಂತ ಈಗ ಸದ್ಯಕ್ಕೆ ಹೇಳಿರುವಂಥದ್ದು. ಅಂದರೆ ಇನ್ನೂ ಕೂಡ ಸಾಕಷ್ಟು ವಸ್ತುಗಳು ಇಲ್ಲಿಂದ ಕಣ್ಮರೆ ಆಗಿದೆ. ಹಾಗಾಗಿ ಏನು ಕೇವಲ ಹೌಸ್ ಕೀಪರ್ ಅರುಣ್ ಕುಮಾರ್ ಒಬ್ಬರೇ ಈ ಒಂದು ಕೆಲಸ ಮಾಡಿಲ್ಲ ಇದೆ. ಹಾಗಾಗಿ ಏನು ಇವರೆಲ್ಲರೂ ಕೂಡ ಶಾಮೀಲಾಗಿರುವಂಥ ಮೇಲಧಿಕಾರಿಗಳು ಇರ್ಬೋದು, ಅವರೆಲ್ಲರೂ ಕೂಡ ತನಿಖೆ ಮಾಡಬೇಕು ಅಂತ ಹೇಳಿ ಈಗ ಒಂದು ದೂರು ದಾಖಲಾಗಿದೆ. ಅದಲ್ಲದೆ ಕೂಡ ಏನು ವಿದ್ಯುತ್ ಗುತ್ತಿಗೆದಾರರ ತಾಲೂಕು ಅಧ್ಯಕ್ಷ ಏನಿದ್ದಾರೆ ಅವರು ಕೂಡ ಏನು ಇದು ಒಂದೇ ಹರಿಹರ ಪಟ್ಟಣದಲ್ಲಿ ಒಂದೇ ಈ ರೀತಿ ಅವ್ಯವಹಾರ ಆಗಿಲ್ಲ. ಇಡೀ ರಾಜ್ಯಾದ್ಯಂತ ಬೆಸ್ಕಾಂ ಇರ್ಬೋದು, ಚೆಸ್ಕಾಂ ಇರ್ಬೋದು, ಎಸ್ಕಾಂ ಇರ್ಬೋದು, ಎಲ್ಲ ಕಡೆ ಕೂಡ ಬೆಸ್ಕಾಂ ಇದೇ ರೀತಿ ಏನು ವಿದ್ಯುತ್ ಉಪಕರಣಗಳು ನಾಪತ್ತೆ ಆಗಿದೆ. ಆದರೆ ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಳ್ತಲ್ಲ. ಯಾಕಂದರೆ ರಾಜ್ಯಾದ್ಯಂತ ಇನ್ನು ಎಷ್ಟು ಕೋಟಿ ಹಗರಣ ಆಗಿದೆ ಇದು. ಹೀಗಾಗಿ ಸಾಕಷ್ಟು ಏನು ಇಂಧನ ಸಚಿವರು ಇರ್ಬೋದು, ಇದರ ಬಗ್ಗೆ ಗಮನ ವಹಿಸಿ ಈ ಬಗ್ಗೆ ಒಂದು ಸಂಪೂರ್ಣವಾದಿ ತನಿಖೆ ಮಾಡಬೇಕು. ಯಾಕಂದರೆ ರಾಜ್ಯಾದ್ಯಂತ ಸಾಕಷ್ಟು ಹಗರಣಗಳು ಈ ರೀತಿ ಬೆಸ್ಕಾಂನಲ್ಲಿ ಆಗಿರುವಂಥದ್ದು. ಸದ್ಯಕ್ಕೆ ಈಗ ಸರ್ಕಾರಕ್ಕೆ ನಷ್ಟಗಳು ಸಾಕಷ್ಟು ಕೋಟಿಗಟ್ಟಲೆ ನಷ್ಟ ಉಂಟಾಗುತ್ತೆ. ಇದನ್ನು ತನಿಖೆ ಮಾಡಿಸಿ ಇದರ ಏನು ಹಣವನ್ನು ವಾಪಸ್ ಸರ್ಕಾರಕ್ಕೆ ಹಿಂದಿರುಗಿಸಬೇಕು ಅಂತೇಳಿ ಈಗ ಏನು ಒತ್ತಾಯ ಮಾಡ್ತಿರುವಂಥದ್ದು. ಸಂಜಯ್, ನ್ಯೂಸ್ 18 ದಾವಣಗೆರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.